ಹೊಟ್ಟಿದಪ್ಪ ಪುಸ್ತಕ ಎಲ್ಲ ಜೋಡಿಸ್ಕೊಂಡಿದ್ಯಾ? ಮಗ, ನಮ್ಮ ಮನೆ ಬೆಳೆದಂಥ ಹುಡುಗ ನೀನು, ನಮ್ಮ ವಂಶದ ಉದ್ಧಾರಕ ಕಣಪ್ಪ ನೀನು. ನೀನು ಚೆನ್ನಾಗಿ ಓದಿ ನಮ್ಮ ಮನೆಗೆ ಕೀರ್ತಿ ತರಬೇಕು ಕಣಪ್ಪ ನೀನು. ಹೌದಾ ಕಂದ, ನೀನು ಶಾಲೆಗೆ ಹೋಗ್ತೀಯಾ? ಅಪ್ಪನ ಕೇಳೋಣವಾ? ಬಾ. ಏನಂದ್ರೆ ಏನಂದ್ರೆ ಏನೇನಿಂದ ಇವಳು ಶಾಲೆಗೆ ಹೋಗ್ತಾಳಂತೆ. ಅಣ್ಣನ ಜೊತೆ ನಾನು ಶಾಲೆಗೆ ಹೋಗ್ತೀನಿ ಅಂತ ಇಷ್ಟಪಡ್ತಾ ಇದ್ದಾಳೆ. ಅವಳು ಶಾಲೆಗೆ ಕಳ್ಸೋಲ್ವಾ? ಶಾಲೆಗ ಅಡುಗೆ ಮಾಡಕ್ ಬರುತ್ತೆ ಅವಳಿಗೆ? ಬರಲ್ಲ ತಾನೆ? ಮೊದಲು ಅಡುಗೆ ಮಾಡಕ್ ಕಲಿಸ ಅವಳಿಗೆ. ಶಾಲೆ ಓದು ಬರಹ ವ್ಯವಹಾರ ಗಂಡು ಮಕ್ಕಳಿಗೆ. ಏನು ಎಂತ ಮಾತು ಅಂತ ಆಡ್ತಾ ಇದ್ದೀರಾ? ಗಂಡ್ಮಕ್ಳು ಮಾತ್ರ ಓದ್ಬೇಕಾ? ಹೆಣ್ಮಕ್ಳು ಓದ್ಬಾರ್ದ? ನಾನಂತೂ ಓದ್ಲಿಲ್ಲ, ಅವಳಾದ್ರೂ ಓದ್ಲಿ. ಗಂಡು ಮಕ್ಕಳು ಓದಿ ವ್ಯವಹಾರ ಮಾಡಿ ದೇಶಕ್ಕೆ ಹೊಸಲು ಹೆಸರುತರ ಅಂತವ್ರು. ನೀನು ನನ್ನ ಎದುರಿಗೆ ಮಾತಾಡ್ತಿದ್ಯಾ? ನನ್ನ ಎದುರಿಗೆ ಮಾತಾಡೋಂಥ ಸೊಕ್ಕ ನಿನಗೆ ಕಪ್ಪಲ್ಲಿ ಬಾರ್ತೀನಿ ನೋಡ ನಿನಗೆ. ಏನಪ್ಪ ಟೆನ್ಷನ್ ಇದೆಯಾ? ತಾಯಿಗೆ ಅನಾರೋಗ್ಯ, ಕೆಲಸ ಎಲ್ಲ ಮುಗುತ್ತಲ್ಲ, ಇನ್ನು ಮನೆಗೆ ಹೋಗ್ಬೇಕು. ತಮ್ಮ ತಾಯಿಯವ್ರಿಗೆ ಔಷಧಿ ಕೊಡಬೇಕು. ಹಾಗಿದ್ರೆ ಸಾಹೇಬ್ ಪರ್ಮಿಷನ್ ತಗೋಬೇಕಪ್ಪ. ಸರಿ ಅಣ್ಣ. ಸರ್ 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 ಕೆಲಸ ಎಲ್ಲ ಮುಗಿತು, ಮನೆಗೆ ಹೋಗ್ತೀನಿ ಸರ್. ಏನು ಮನೆಗೆ ಹೋಗ್ತೀಯಾ? ಕಂಪ್ನಿಲಿ ತುಂಬಾ ಬೇಕಾದಷ್ಟು ಕೆಲಸ ಇದೆ, ಮುಗಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗು. ಸರ್ ತಾಯಿಯವ್ರಿಗೆ ಅನಾರೋಗ್ಯ, ಔಷಧೋಪಚಾರ ಎಲ್ಲ ನಾನೇ ನೋಡ್ಬೇಕು ಸರ್. 12 ಗಂಟೆ ಟೈಮ್ ಕೆಲಸ ಮಾಡಿದ್ದೀನಿ, ಮನೆಗೆ ಹೋಗ್ತೀನಿ ಸರ್, ದಯವಿಟ್ಟು ಸರ್. ನೋಡಪ್ಪ, ಇಲ್ಲಿ ಇಷ್ಟೇ ಗಂಟೆ ಕೆಲಸ ಮಾಡಬೇಕು ಅಂತ ಎಲ್ಲೂ ನಿಯಮ ಇಲ್ಲ. ಇನ್ನು ಬೇಕಾದಷ್ಟು ಕೆಲಸ ಇದೆ, ಮುಗಿಸ್ಬಿಟ್ಟು ಹೋಗು. ಸರ್ 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 ನೋಡಪ್ಪ, ತಗೋ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಮನೆಗೆ ಹೋಗು. ದಯವಿಟ್ಟು ಸರ್. ಸರ್ ಆಗಲ್ಲ ಅಂತ ಹೇಳಿರ್ತಾನೆ, ಹೋಗು. ಸರ್ 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 ಏನಮ್ಮ ನಿಂದು? ಹೆರಿಗೆ ದಿನಗಳ ಹತ್ರ ಬಂತು ಸರ್. 15 ದಿನ ರಜೆ ಬೇಕಿತ್ತು ಸರ್. ಏನು 15 ದಿನ ರಜೆನ? ತಮಾಷೆ ಎಲ್ಲ ಮಾಡ್ತಾ ಇಲ್ಲ ತಾನೇ ನೀನು? ಇಂಥ ಸಮಯದಲ್ಲಿ ಕೆಲಸ ಮಾಡಕ್ ಕಷ್ಟ ಆಗುತ್ತೆ ಸರ್ ನನಗೆ. ನೋಡಮ್ಮ, 15 ದಿನ ಎಲ್ಲ ರಜೆ ಕೊಡಕ್ಕಾಗಲ್ಲ, ಆದ್ರೆ ಕೆಲಸ ಮಾಡು, ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರೋ. ಸರ್ 15 ದಿನ ನನಗೆ ರಜೆ ಬೇಕು ಸರ್. ಇಂಥ ಪರಿಸ್ಥಿತಿಲಿ ನಾನು ಹೆಂಗ್ ಸರ್ ಕೆಲಸ ಮಾಡಲಿ? ನನಗೆ ಯಾವ ಸೌಲಭ್ಯ ಇದೆ ಸರ್? ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ನಿಮ್ಗೆ ಯಾರು ಸರ್ ನೋಡ್ಕೊತಾರೆ? ಯಾರು ಸರ್ ಜವಾಬ್ದಾರರು? ನೋಡಮ್ಮ, ಇಲ್ಲಿ ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ ಹೆಚ್ಚು, ಅಂಥದ್ರಲ್ಲಿ ಸೌಲಭ್ಯ ಬೇರೆ ಮಾಡ್ಕೊಡ್ಲಾ? ಅದೆಲ್ಲ ಆಗದೆ ಇರೋ ಕೆಲಸ, ರಜೆ ಅಂತೂ ಕೊಡಕ್ಕಾಗಲ್ಲ, ಆದ್ರೆ ಮಾಡು, ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರು. ಸರ್ ಇಂಥ ಮನುಷ್ಯತ್ವನೇ ಇಲ್ಲದ ಜಾಗದಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ ಸರ್. ನನ್ನ ಮಗುನೇ ಮುಖ್ಯ ಸರ್. ನಾನು ಕೆಲಸ ಬಿಟ್ಟು ಹೋಗ್ತೀನಿ ಸರ್. ನನಗೆ ಹೋಗಮ್ಮ. ಎಲ್ಲ ಇದ್ದೀಯಾ ಇವಳೆ? ನಮ್ಮ ಮಗಳಿದಾಳಲ್ಲ, ಅವಳು ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾರೆ. ಅದಕ್ಕೆ ಅವಳು ಬೇಗ ಹೋಗಿ ಚೆನ್ನಾಗಿ ಅಲಂಕಾರ ಮಾಡೋದು, ಮದುವೆ ಮಾಡಿರಾಯ್ತು. ಈ ವಯಸ್ಸಿಗೆ ಇನ್ನು ಚಿಕ್ಕ ಮಗು ಕಂಡ್ರಿ ಅದು. ಏನಂತಾನೆ ಗೊತ್ತಿಲ್ಲ ಮಗುಗೆ. ಆಡೋ ವಯಸ್ಸಿನ ಮಗು ಕಂಡ್ರಿ ಅದು. ನೋಡಿ ಇನ್ನೂ ಆಟ ಆಡ್ತಾ ಇದೆ. ಈಗಲೇ ಯಾಕಿದೆಲ್ಲ? ಇನ್ನೊಂದ್ಸಲ ಓದಕ್ಕಂತೂ ಕಳಿಸ್ಲಿಲ್ಲ, ಕೊನೆ ಪಕ್ಷ ಬುದ್ಧಿ ಬರೋವರೆಗಾದ್ರೂ ನಮ್ಮ ಜೊತೆ ಇಟ್ಕೊಳ್ಳೋಣ ಬಿಡಿ. ಅಮ್ಮ ಅಮ್ಮ ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಅಮ್ಮ. ಇಲ್ಲ ಕಂದ, ಕಳಿಸಲ್ಲ. ಸುಮ್ಮನೆ ಇರ್ತೀಯಾ ಹಿಂಗೆ? ಅವತ್ತಿದ್ರು ಹೆಣ್ಮಕ್ಳು ತೊಂದರೆ ನಮಗೆ ಮನೆಯಲ್ಲಿದ್ದಷ್ಟು ಬೆಂಕಿಯನ್ನು ಸರ್ಗ ಕಟ್ಕೊಂಡಂಗೆ. ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡೋಣ. ಹೌದು, ಗಂಡಿನ ಕಡೆ ಬರೋಕ್ಕಿಂತ ಮುಂಚೆ ರೆಡಿ ಮಾಡೋಣ. ಮಾತು
ನಿಂಗೆ ಅಡುಗೆ ಮಾಡಮ್ಮ ಅಂದ್ರೆ ಮನೆಗೆ ಒಂದು ದೊಡ್ಡ ನೀರಿಲ್ಲ ಕಣಮಿ. ತಡಿ ಪುಟ್ಟಕ್ಕನ್ನು ಕರೆದುಬಿಟ್ಟು ನೀರು ತಗೊಬಂದ್ಬಿಡಮ್ಮ. ಆಯ್ತು ಬಾಬಾ, ಪುಟ್ಟಕ್ಕನ್ ಕರಿಯ. ಪುಟ್ಟಕ್ಕ, ಓ ಪುಟ್ಟಕ್ಕ, ಪುಟ್ಟಕ್ಕ ಹೋಗೈತೆ ಕಣವ. ನನ್ನ ಕೂಸು ಸಾಲೆಗೆ ಹೋಗೋದೆ, ಬರೋ ತನಕ ನೀರೆಲ್ಲ ತಂದು ಸಿದ್ಧ ಮಾಡ್ಕೋಬೇಕು ಕಣಕ್ಕ. ಬೈಕ್ ಕೊಡ್ಬೇಕು. ಮೆತ್ತಗೆ ನಾವು ಊರೊಳಗಡೆ ಹೋಗ್ಬಿಟ್ಟು ನೀರು ತಂದ್ಬಿಡಮ್ಮ. ನಡೀಲಿ ಮತ್ತೆ. ಈ ಕೆರೆ ಬಂದವ್ರ ನಮ್ಮ ಕೆರೆಗೆ. ಇನ್ನೊಂದು ಕಿತ ಏನಾದ್ರು ನೀರು ಗೀರು ಅಂತ ಬಂದ್ರೆ ಅಲೆ ಬಿಡ್ತಾವೆ. ಆಕ್ರಮ ಹೇಳಿ ಬಂದಿದ್ದೀರಾ? ನೀರು ಹೇಗೆ ಬಂದಿದೆ? ಅವ್ರಿಗಾಗಿ ಅವ್ರ ಕೇರಿಯಲ್ಲಿ ಕಟ್ಸಿಲ್ವಾ? ಮತ್ತೆ ಬಂದವ್ರ ಇಲ್ಲಿಗೆ? ಇದೇ ಲಾಸ್ಟ್. ಇನ್ನೊಂದು ಕಿತ ಇಲ್ಲಿ ಏನಾದ್ರು ಬಂದ್ರೆ ತಲೆ ಮುಂದೆ ಬಿಡ್ತವೆ. ಎಲ್ಲವನ್ನು ಎಬ್ಬಾಕಿ ಕನ್ಸಲ ಹಾಕಿ ಶುದ್ಧ ಮಾಡ್ತ ಆಲಿಮಗೆ. ಬಂದೇ ಬರ್ತಾನೆ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನ, ಸಂಕೋಲೆಗಳನ್ನ, ಶತಶತಮಾನಗಳ ಅಂಧಕಾರಗಳನ್ನ ತೊಡೆದು ಹಾಕಲು ಒಬ್ಬ ಮಹಾನ್ ನಾಯಕ ಬಂದೇ ಬರ್ತಾನೆ. ಅನ್ಯಾಯ ಮಾಡದಾಗ ಎದುರುತ್ತಲೇ ಇಲ್ಲ, ಅನ್ಯಾಯವನ್ನು Our struggle and fight is not for water, temple entry and job benefits. The fighting is human rights, social and economic justice. We are also humans. We are all Indians. ಹೋಗಿ ಭಾರತದ ನೊಂದ ಜನರಿಗೆ ನ್ಯಾಯ ದೊರಕಿಸಿಕೊಡಲು ಸತತ ಹೋರಾಟದ ಪ್ರಯತ್ನದ ಫಲವಾಗಿ ಎಲ್ಲ ಭಾರತೀಯರಿಗೂ ಸಂವಿಧಾನವನ್ನ ನ್ಯಾಯ ದೊರಕಿಸಿಕೊಟ್ಟಿದ್ದೇನೆ. ಭಾರತದ ಜನತೆ ದೇವಸ್ಥಾನಗಳಿಗೆ ಸಾಲುಗಟ್ಟಿ ನಿಲ್ಲುವಂತೆ ಎಂದು ನೀವು ಗ್ರಂಥಾಲಯಗಳಿಗೆ ಸಾಲುಗಟ್ಟಿ ನಿಲ್ಲುತ್ತೀರೋ ಅಂದು ಭಾರತ ದೇಶ ವಿಶ್ವದ ಗುರುವಾಗಲಿದೆ. ನೊಂದ ಜನರಿಗೆ ದೇವರು ಜಗಲಿದೆ ಭೀಮರ
ಜವಾನು